ದ ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಈ ಬಿಸ್ನೆಸ್ ಟಾಕ್ ಕಾರ್ಯಕ್ರಮದಲ್ಲಿ ನಿನ್ನೆಯಿಂದ ಅಂದ್ರೆ ಭಾರತದಾದ್ಯಂತ ಮತ್ತು ಅಮೆರಿಕದಲ್ಲಿ ಸದ್ದು ಮಾಡಿರುವಂತ ಗೌತಮ್ ಅದಾನಿ ಪ್ರಕರಣದ ಬಗ್ಗೆ ನಾವು ಚರ್ಚೆ ನಡೆಸಲಿಕ್ಕಿದ್ದೇವೆ. ನಮ್ಮ ಈ ವಿಚಾರದ ಬಗ್ಗೆ ಚರ್ಚೆ ನಡೆಸಲಿಕ್ಕೆ ಜೊತೆಗೆ ನಮ್ಮ ವೀಕ್ಷಕರಿಗೆಲ್ಲರ ಅನುಮಾನಗಳಿಗೆ ಉತ್ತರ ಕೊಡೋದಕ್ಕೆ ಫೆಡರಲ್ ಇಂಗ್ಲಿಷ್ ನ ಬಿಸ್ನೆಸ್ ಎಡಿಟರ್ ಆಗಿರುವ ಕೆ ಗಿರಿಪ್ರಕಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್. ನಮಸ್ಕಾರ. ವಿಷಯವನ್ನೊಮ್ಮೆ ಸಂಕ್ಷಿಪ್ತವಾಗಿ ನಾನು ಹೇಳ್ತೀನಿ. ಅಂದ್ರೆ ಭಾರತದಲ್ಲಿ ನಿನ್ನೆಯಿಂದ ಒಂದು ಸಂಗತಿ ತಲ್ಲಣ ಉಂಟು ಮಾಡಿದೆ. ಪ್ರಮುಖವಾಗಿ ಇದು ಔದ್ಯಮಿಕ ಕ್ಷೇತ್ರದಲ್ಲಂತೂ ಬಹಳ ಪರಿಣಾಮ ಬೀರುವಂತ ಸಂಗತಿ. ಅಮೆರಿಕದ ಒಂದು ಕೋರ್ಟ್ ನಮ್ಮ ಭಾರತದ ದೈತ್ಯ ಉದ್ಯಮಿ ಗೌತಮ್ ಅದಾನಿ ಮತ್ತು ಕೆಲವು ಅವರ ಜೊತೆಗಾರರ ವಿರುದ್ಧ ಒಂದು ವಾರಂಟ್ ಹೊರಡಿಸಿದೆ, ಅವರ ಬಂಧನ ವಾರಂಟ್. ಕಾರಣ ಅಂದ್ರೆ ಅಮೆರಿಕದ ಕೆಲವು ಹೂಡಿಕೆದಾರರಿಗೆ ವಂಚನೆ ಮಾಡಿದ್ದಾರೆ ಅನ್ನೋದು ಪ್ರಮುಖ ಕಾರಣ. ಆದ್ರೆ ಭಾರತದ ಕೆಲವು ಅಧಿಕಾರಿಗಳಿಗೆ ಲಂಚ ಕೊಟ್ಟಿದ್ದಾರೆ ಅನ್ನೋದು ಇನ್ನೊಂದು ಆ ದೋಷಾರೋಪ ಪಟ್ಟಿಯಲ್ಲಿ ಇರುವಂತ ಎರಡು ಸಂಗತಿಗಳು. ಈ ವಿಚಾರದ ಬಗ್ಗೆ ನಮ್ಮ ವೀಕ್ಷಕರಿಗೆ ಕೆಲವೊಂದು ಅನುಮಾನಗಳಿದೆ. ಏನು ಇದು ಪ್ರಕರಣ, ಮತ್ತೆ ಅದು ಯಾಕೆ ನಡೆಯಿತು, ಅಮೆರಿಕದಲ್ಲದ ಪ್ರಕರಣ ಇಲ್ಲಿ ಯಾಕೆ ಸದ್ದು ಮಾಡ್ತಾ ಇದ್ದೇನಂತ, ಈ ಎಲ್ಲ ಸಂಗತಿಗಳನ್ನ ನಾವು ನಮ್ಮ ವೀಕ್ಷಕರಿಗೆ ಈ ವಿಡಿಯೋದ ಮೂಲಕ ನಾವು ತಿಳಿಯೋಣ ಸರ್. ನಾನೊಂದು ಸಣ್ಣ ಕೆಲವು ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಕೂತಿದ್ದೀನಿ ಸರ್. ನಾನು ನಿಮಗೆ ಆ ಪ್ರಶ್ನೆಗಳನ್ನು ಕೇಳ್ತೀನಿ. ನಮ್ಮ ವೀಕ್ಷಕರಿಗೆ ಅದರ ಸರಳವಾಗಿ ನಿಮ್ಗೆ ಉತ್ತರ ಹೇಳೋಣ ಸರ್. ನನ್ನ ಮೊದಲ ಪ್ರಶ್ನೆ ಏನಂದ್ರೆ ಸರ್, ಅದು ಈ ಗೌತಮ್ ಅದಾನಿಯದು ಪ್ರಕರಣ ಏನು ಮತ್ತು ಯಾಕೆ ಅದು ಇಷ್ಟು ಸಂಚಲನ ಮೂಡಿಸಿದೆ? ನಮಸ್ಕಾರ. ಇದು ನೆನ್ನೆ ಎಲ್ಲ ಆಕ್ಚುಲಿ ವೆನ್ಸ್ಡೇ ಆಗಿದ್ದು, ವೆನ್ಸ್ಡೇ ರಾತ್ರಿ, ಅಲ್ಲಿ ಬೆಳಿಗ್ಗೆ ಆಗಿರುತ್ತೆ. ಇದು US ಅಲ್ಲಿ ನ್ಯೂಯಾರ್ಕ್ ಡಿಸ್ಟ್ರಿಕ್ಟ್ ಕೋರ್ಟು ಮತ್ತೆ SEC ಅಂತಾರೆ, ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಕಮಿಷನ್ ಅಂತ. ನಮ್ಮ ಇಂಡಿಯಾಲಿ ಸೆಬಿ ಅಂತ ಇದೆಯಲ್ಲ, ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ, ಅದು ಸ್ಟಾಕ್ ಎಕ್ಸ್ಚೇಂಜಸ್ ಗೆ ರೆಗ್ಯುಲೇಟರ್ ಅಂತ. ಅವರು ಕೇಸ್ ಫೈಲ್ ಮಾಡಿದ್ದಾರೆ. ಒಂದು 58 ಪೇಜಸ್ ಕೇಸ್ ಫೈಲ್ ಮಾಡಿದ್ದಾರೆ. ಏನು ಅಂದರೆ, ಅದಾನಿ ಮತ್ತು ಅವರ ನೆವ್ಯೂ ಮತ್ತು ಇನ್ನೊಂದು 5-6 ಜನ ಸೇರಿಕೊಂಡು ಅವರು ಇಂಡಿಯಾಲಿ ಬ್ರೈಬ್ ಮಾಡೋದಂತ $256 million ಬ್ರೈಬ್ ಮಾಡಿ ಒಂದು ದೊಡ್ಡ ಸೋಲಾರ್ ಪ್ರಾಜೆಕ್ಟ್ ಅಂದರೆ 12 GW ಸೋಲಾರ್ ಪ್ರಾಜೆಕ್ಟ್ಗೋಸ್ಕರ ಬಿಡ್ ಮಾಡಿ ಅದು ಸಕ್ಸೀಡ್ ಮಾಡಿ ಅದನ್ನು ತಗೊಂಡು ಮಾಡೋದು ಅಂತ. ಅದಕ್ಕೆ ದುಡ್ಡು ಬೇಕಾಗತ್ತಲ್ವಾ, ಆ ದುಡ್ಡನ್ನು ಅವರು US ಅಲ್ಲಿ US ಇನ್ವೆಸ್ಟರ್ಸು ಬ್ಯಾಂಕರ್ಸ್ ಇರ್ತಾರಲ್ಲ, ಅಲ್ಲಿಂದ ಅವರಿಂದ ದುಡ್ಡು ತೊಗೊಂಡಿದ್ದಾರೆ. US ರೆಗ್ಯುಲೇಷನ್ಸ್ ಪ್ರಕಾರ ನೀವು ಯಾವುದೋ ಒಂದು ಪ್ರಾಜೆಕ್ಟ್ಗೋಸ್ಕರ ಬ್ರೈಬ್ ಮಾಡಿಕೊಂಡು ತಗೊಂಡು ನೀವು US ಇನ್ವೆಸ್ಟರ್ಸಿಂದ ದುಡ್ಡು ಕೇಳೋಕ್ಕಾಗಲ್ಲ. ಇದು ಕೋರ್ಟಲ್ಲಿ ಗೊತ್ತಾಗಿದೆ. ಅದನ್ನು ಅವರು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದ್ದಾರೆ. ಇದೊಂದು ಚಾರ್ಜ್ ಹಾಕಿದ್ದಾರೆ ಅದಾನಿಯೋಗೆ. ನೀವು ಇದನ್ನು ನೀವು ಬ್ರೈಬ್ ಮಾಡಿ ಪ್ರಾಜೆಕ್ಟ್ ತೊಗೊಂಡ್ರಿ, ಆ ಪ್ರಾಜೆಕ್ಟ್ಗೆ ಅಮೇರಿಕನ್ಸಿಂದ ನೀವು ದುಡ್ಡು ತೊಗೊಂಡಿದ್ದೀರಾ, ಅಂದರೆ ರೇಸ್ ಮಾಡಿದ್ದೀರಾ ದುಡ್ಡನ್ನು. ಅಂದರೆ ಒಂದು $2 ಬಿಲಿಯನ್ $2 ಬಿಲಿಯನ್ ಇರುತ್ತೆ, ಡಾಲರ್ಸ್ ಇರುತ್ತಲ್ಲ, ಅದನ್ನು ನೀವು ರೇಸ್ ಮಾಡಿದ್ದೀರಾ. ಅದಕ್ಕೋಸ್ಕರ ನೀವು ಮಾಡಿರೋ ತಪ್ಪು, ಆ್ಯಂಡ್ ದಿಸ್ ಇಸ್ ಫ್ರಾಡ್ ಆನ್ ದಿ ಅಮೇರಿಕನ್ ಇನ್ವೆಸ್ಟರ್ಸ್ ಅಂತ ಹೇಳಿ ಅವ್ರ ಮೇಲೆ ಚಾರ್ಜ್ ಹಾಕಿದ್ದಾರೆ. ಇನ್ನೂ ಪ್ರೂವ್ ಆಗಿಲ್ಲ, ಆದರೆ ಅವರು ಬಹಳ ಅದಕ್ಕೆಲ್ಲ ಒಂಥರ ಏನಂತಾರೆ ಇನ್ವೆಸ್ಟಿಗೇಟ್ ಮಾಡಿ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ಇಮಿಡಿಯೇಟಾಗಿ ಏನು ರಿಪರ್ಕಷನ್ಸ್ ಇರಲ್ಲ. ಅದಾನಿ ಗ್ರೂಪ್ನವರು ಹೇಳಿದ್ದಾರೆ, ಡಿನೈ ಮಾಡಿದ್ದಾರೆ, ಎಲ್ಲ ಮಾಡಿಬಿಟ್ಟು ಹೇಳಿದ್ದಾರೆ, ಇಲ್ಲ ಇದು ತಪ್ಪು, ನಾ ಯಾವತ್ತೂ ಯಾರಿಗೂ ಡ್ರೈವ್ ಮಾಡಿಲ್ಲ ಅಂತ. ಅದನ್ನು ಅವರು ಕೋರ್ಟಲ್ಲಿ ಪ್ರೂವ್ ಮಾಡಬೇಕು. ಆ್ಯಂಡ್ ಕೋರ್ಟಲ್ಲಿ ಅವ್ರಿಗೆ ಪ್ರೂವ್ ಮಾಡೋಕ್ಕಾಗದಿದ್ರೆ ಇನ್ನೊಂದೇನು ಆಪ್ಷನ್ ಇದೆ ಅಂದರೆ, ಅವರು ಕಾಂಪ್ರಮೈಸ್ ಮಾಡ್ಕೋಬೋದು, ಆ್ಯಂಡ್ ಸ್ವಲ್ಪ ದುಡ್ಡು ಕೊಟ್ಟು ಮಾಡಿ ಕಾಂಪ್ರಮೈಸ್ ಮಾಡ್ಕೋಬೋದು. ಬಟ್ ಅದು ಡಿಫ್ರೆಂಟ್ ವಿಚಾರ. ಬಟ್ ಆ್ಯಸ್ ಆಫ್ ನೌ ಇವರು ಬ್ರೈಬ್ ಕೊಟ್ಟಿದ್ದಾರೆ ಅಂತ ಚಾರ್ಜ್. ಸರ್, ಈಗ ನಮಗೆ ಅಂದ್ರೆ ನಮ್ಮ ವೀಕ್ಷಕರಿಗೂ ನನಗೂ ಅಂದ್ರೆ ಸಹಜವಾಗಿ ಮೊದಲು ಬಂದಿರೋ ಪ್ರಶ್ನೆ, ಇದು ಪ್ರಕರಣ ನಡೆದಿರೋದು ಅಮೆರಿಕದಲ್ಲಿ, ನೀವು ಹೇಳಿದಂಗೆ ಅಲ್ಲಿನ ಸ್ಟಾಕ್ ಎಕ್ಸ್ಚೇಂಜ್ಗೆ ಮೋಸ ಮಾಡಿದ್ದಾರೆ ಅನ್ನೋ ಪ್ರಕರಣ. ಆ ಲಂಚ ಕೊಟ್ಟಿರೋದು ನಮ್ಮ ಭಾರತದಲ್ಲಿ ಪ್ರಮುಖವಾಗಿ ಈಗ ಆಂಧ್ರ ಪ್ರದೇಶದ ಮಾಜಿ CM ರೆಡ್ಡಿ ಅವರ ಹೆಸರು 1700 ಕೋಟಿ ರೂಪಾಯಿನ ಅಲ್ಲಿ ಕೊಟ್ಟಿದ್ದಾರೆ ಅನ್ನೋದು ವಿಚಾರ ಇರೋದು. ನಮ್ಮಲ್ಲಿ ನಡೆದಿರೋ ಲಂಚ ಪ್ರಕರಣಕ್ಕೆ ಅಮೆರಿಕದಲ್ಲಿ ಹೆಂಗೆ ದೂರು ದಾಖಲಿಸಬಹುದು ಮತ್ತೆ ಅದು ಹೇಗೆ ಅಧಿಕೃತ ಅನ್ನೋದು ಒಂದು ಮೊದಲ ನಮ್ಗೆ ಪ್ರಥಮವಾಗಿ ನಮ್ಗೆ ಡೌಟ್ ಬರೋದು. ಅಲ್ಲಿ ಇಲ್ಲಿದ್ದ ಕೇಸಿಗೆ ಲಂಚ ಕೊಟ್ರೆ ಅಮೆರಿಕದಲ್ಲಿ ಯಾಕೆ ಕೇಸ್ ಹಾಕ್ಬೇಕು? ಇದನ್ನ ನಾವು ಸರಳವಾಗಿ ಹೇಗೆ ಹೇಳ್ಬೋದು ಸರ್? ನೋಡಿ, ಅದು ಸ್ಟಾಕ್ ಎಕ್ಸ್ಚೇಂಜ್ ಏನು ಮೋಸ ಮಾಡಿಲ್ಲ, ಆದರೆ ಯಾವ ಕಂಪನೀಸಿಂದ ದುಡ್ಡು ತೊಗೊಂಡಿದ್ದಾರೋ
ಅವರು ಅಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ಗೆ ಮೆಂಬರ್ಸು. ಆದರೆ ಇದು ಎಸ್. ಒಳ್ಳೆ ಪಾಯಿಂಟ್ ಏನು ಅಂದರೆ, ಅವ್ರಿನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ, ಯು ಎಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ, ಎಸ್. ಯಾವ್ದಾದ್ರು ಒಂದು ಬಿಸ್ನೆಸ್ ಎಂಟಿಟಿ, ಯಾವ್ದಾದ್ರು ಒಂದು ಒಂದು ಕಂಪನಿ ಎಸ್. ಅಲ್ಲಿಂದ ಫಂಡಿಂಗ್ ಮಾಡಿಸ್ಕೊಂಡ್ರೆ, ಅಂದರೆ ಅಲ್ಲಿನ ಅಮೇರಿಕನ್ ಕಂಪನೀಸು ಇನ್ವೆಸ್ಟರ್ಸು ಮತ್ತು ಬ್ಯಾಂಕರ್ಸಿಂದ ದುಡ್ಡು ತಗೊಂಡ್ರೆ ಒಂದು ಪ್ರಾಜೆಕ್ಟ್ಗೋಸ್ಕರ, ಅದು ಎಸ್. ಕ್ಲೀನ್ ಆಗಿರಬೇಕು. ಅಂದರೆ ಅದು ನೀವೀಗ ಸಪೋಸ್ ಯಾವುದಕ್ಕೋಸ್ಕರ ಒಂದು ನೀವು ದುಡ್ಡು ತಗೊಳ್ತೀರಾ ಅವರಿಂದ, ಎಸ್. ಪ್ರಾಜೆಕ್ಟ್ಗೋಸ್ಕರ ಎಸ್. ತಗೊಳ್ತೀರಾ, ರೈಟ್? ಆ ಪ್ರಾಜೆಕ್ಟ್ಗೆ ಲಂಚ ಲಂಚ ಮಾಡಿ ಅದನ್ನು ಪ್ರಾಜೆಕ್ಟ್ ನಮ್ಮ ತೊಗೊಂಡಿರಬಾರ್ದು. ಎಸ್. ಅದಕ್ಕೋಸ್ಕರ ಕನೆಕ್ಷನ್ ಇರೋದು ಇಂಡಿಯಾ ಮತ್ತು ಯು ಎಸ್ಗೆ. ಸರ್, ಎನಿ ಯಾವುದಾದ್ರು ಅಗ್ರಿಮೆಂಟ್? ಪ್ರಾಜೆಕ್ಟ್ ಈಗ ಸಪೋಸ್ ಫ್ರಾನ್ಸಲ್ಲಿ ಇರಲಿ, ಯಾವನವರೊಬ್ಬ ಫ್ರೆಂಚ್ಮನ್ನು ಒಂದು ಎಸ್. ಪ್ರಾಜೆಕ್ಟ್ ಅಂತ ಏನೋ ತಗೊಂಡ್ರೆ, ಆದರೆ ಅವನು ಅದಕ್ಕೆ ಲಂಚದಿಂದ ಗೌರ್ಮೆಂಟ್ಗೆ ಲಂಚ ಕೊಟ್ಟು ಯಾರಿಗೋ ಲಂಚ ತಗೊಂಡು ಆ ಪ್ರಾಜೆಕ್ಟ್ ತಗೊಂಡಿದ್ರೆ, ಆ್ಯಂಡ್ ಅದೇ ಫ್ರೆಂಚ್ಮನ್ನು ಹೋಗ್ಬಿಟ್ಟು ಅಮೇರಿಕನ್ ಇನ್ವೆಸ್ಟರ್ಸ್ ಬ್ಯಾಂಕರ್ಸಿಂದ ದುಡ್ಡು ತಗೊಂಡ್ರೆ, ಅದು ತಪ್ಪು ಅವ್ರ ಪ್ರಕಾರ. ಎಸ್. ಎಸ್. ಈಗ ಈಗ ಫಾರ್ ಎಕ್ಸಾಂಪಲ್, ಲಿಕರ್ ಕಂಪನೀಸ್ ಇದೆ, ಒಂದೆರಡು ಫಾರಿನ್ ಲಿಕರ್ ಕಂಪನೀಸ್ ಇಂಡಿಯಾಲಿದೆ. ಕರೆಕ್ಟ್. ಅವರು ಲಂಚ ತಗೊಂಡು ಲಂಚ ಕೊಟ್ಟು ಯಾವುದೋ ಒಂದು ಆರ್ಡರೋ ಯಾವುದೋ ಒಂದು ತೊಗೊಂಡಿದ್ದಾರೆ. ಅದು ಆಗಿತ್ತು, ಒಂದು 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 4-5 ವರ್ಷದ ಹಿಂದೆ ಆಗಿತ್ತು. ಸರಿ. ಅದಕ್ಕೂ ಆ ಕಂಪನಿ $10 ಮಿಲಿಯನ್ ಇದು ಪೆನಲ್ಟಿ ಕೊಡಬೇಕಾಯ್ತು. ಓಕೆ. ಓಕೆ. ಹಾಗಾದ್ರೆ ಈ ಪ್ರಕರಣದಲ್ಲೂ ಪೆನಾಲ್ಟಿ ಆಗ್ಬೋದಾ ಸರ್? ಹಾಂ, ಪೆನಲ್ಟಿ ಆಗುತ್ತೆ. ಅವ್ರು ಅದನ್ನು ಚಾರ್ಜ್ ಪ್ರೂವ್ ಮಾಡಿದ್ರೆ ಪೆನಲ್ಟಿ ಆಗುತ್ತೆ. ಆದರೆ ಕಾಂಪ್ರಮೈಸು ಮಾಡ್ಕೋಬೋದು. ಅದೊಂದು ಅವರಿಗೆ ಒಂದು ಇದು ಕೊಟ್ಟಿದ್ದಾರೆ, ಆಪರ್ಚುನಿಟಿ ಕೊಟ್ಟಿದ್ದಾರೆ. ನೀವು ನಿಮ್ಮ ಮೇಲೆ ಚಾರ್ಜ್ ಪ್ರೂವ್ ಆದರೆ ನೀವು ಕಾಂಪ್ರಮೈಸ್ ಮಾಡ್ಕೋಬೋದು. ಕಾಂಪ್ರಮೈಸ್ ಅಂದರೆ ನೀವು ಸ್ವಲ್ಪ ದುಡ್ಡು ಕೊಡಬೇಕಾಗತ್ತೆ. ಆದರೆ ಅದಕ್ಕಿಂತ ಜಾಸ್ತಿ ಇನ್ನೂ ಬಹಳ ಕಂಡೀಷನ್ಸ್ ಹಾಕ್ತಾರೆ, ಇನ್ನೂ ಜಾಸ್ತಿ ಕಂಡೀಷನ್ಸ್ ಹಾಕ್ತಾರೆ. ದಟ್ ನೀವು ಹಿಂಗೆ ಮಾಡಬಾರ್ದು, ಹಂಗೆ ಮಾಡಬಾರ್ದು ಅಂತೆಲ್ಲ ಇದೆ. ಅದ್ರ ಪ್ರಕಾರ ಅದಾದಮೇಲೆ ಇವರಿಗೆ ಒಂದು ಅರೆಸ್ಟ್ ವಾರೆಂಟ್ ಬೇರೆ ಬಂದಿದೆ. ಸೊ ಗೌತಮ್ ಅದಾನಿಗೆ ಫಾರಿನ್ ಕಂಟ್ರಿಗೆ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ. ಈಗ ಇದು ಸ್ವಲ್ಪ ಲೀಗಲ್ ಟರ್ಮಲ್ ಇದೆ. ನನ್ನ ಈ ಡೌಟ್, ಈ ಗೌತಮ್ ಅದಾನಿಯನ್ನ ಅರೆಸ್ಟ್ ಮಾಡಿಸುವಂತ ಚಾನ್ಸಸ್ ಇದೆ ಅಂದ್ರೆ ಕಾಮನ್ ಕ್ವಶನ್ಸ್. ಅಂದ್ರೆ ಈಗ ಅವರು ನಮ್ಮ ಇಂಡಿಯಾದಲ್ಲಿ ಇರ್ತಾರೆ ಗೌತಮ್ ಅದಾನಿ, US ಅಲ್ಲಿ ಅವರ ಮೇಲೆ ಚಾರ್ಜ್ ಶೀಟ್ ಆಗಿದೆ. ಅವ್ರನ್ನ ಅಂದ್ರೆ ಅರೆಸ್ಟ್ ಮಾಡಿದ್ರೆ ಜಸ್ಟ್ ಪ್ರೊಸೀಜರ್ ಇದೆ, ಬಟ್ ಸ್ಟಿಲ್ ಆ ಚಾನ್ಸಸ್ ಇದೆಯಾ ಈ ಪ್ರಕರಣದಲ್ಲಿ? ಇಂಡಿಯಾಲ್ ಅರೆಸ್ಟ್ ಮಾಡೋಕ್ಕಾಗಲ್ಲ. ಅವ್ರು US ಹೋದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ವಾರೆಂಟ್ ಆಗಿದೆ. ಲೈಕ್ ಈಗ ಬೇರೆ ಎಲ್ಲ ಪ್ರಕರಣ ತರ ಈಗ ಇಂಟರ್ಪೋಲ್ಗೆಲ್ಲ ಕೊಟ್ಕೊಂಡು ಅದನ್ನ ಅದಕ್ಕೆ ಪ್ರಕ್ರಿಯೆಗಳಿಂದ ನಮ್ಮ ಇದು ಕೋರ್ಟ್ ಕೂಡ ಒಪ್ಪಬೇಕು. ಇಲ್ಲ, ಇದು ಮಾಡೋಕ್ಕಾಗಲ್ಲ. ಇದು ಕ್ರಿಮಿನಲ್ ಕೇಸ್ ಅಲ್ಲ ಇದು. ಓಕೆ. ಓಕೆ. ಕರೆಕ್ಟ್. ಈ ಹೇಳ್ತಾರೆ, ಡೌಟ್ ಬಟ್ ನಮಗೆ ಆಕ್ಚುಲಿ. ಇಂಟರ್ಪೋಲ್ ಬಂದು ಅದು ಎಕ್ಸ್ಟ್ರಡಿಷನ್ ಟ್ರೀಟಿ ಎಲ್ಲ ಇರುತ್ತೆ. ಈಗ ನೋಡಿ, ವಿಜಯ್ ಲಂಡನ್ ಅಲ್ಲಿ ಇದ್ದಾರೆ. ಇಂಟರ್ಪೋಲ್ ಏನು ಮಾಡೋಕ್ಕಾಗಲ್ಲ. ಒಂದು ಟ್ರೀಟಿ ಇರುತ್ತೆ ಬಿಟ್ವೀನ್ ಕಂಟ್ರೀಸ್, ಎಕ್ಸ್ಟ್ರಡಿಷನ್ ಎಸ್. ಟ್ರೀಟಿ ಅಂತ ಎಸ್. ಇರುತ್ತೆ. ಎಸ್. ಅದು UK ಮತ್ತು ಹೌದು. ಇಂಡಿಯಾಗಿಲ್ಲ. ಸೊ ಅದಕ್ಕೋಸ್ಕರ ವಿಜಯ್ ಮಲ್ಯ ಅಲ್ಲೇ ಇದ್ದಾರೆ. ಅವರನ್ನು ವಾಪಸ್ ಕರ್ಕೊಂಬರಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ಸೊ ಇದು ಇಂಟರ್ಪೋಲ್ ಮಧ್ಯ ಬರಲ್ಲ ಇದರಲ್ಲಿ. ಹೌದು. ಅದೇ ನಾನು ಕೆಲವು ಈ ವಿಷಯದ ಬಗ್ಗೆ ಕೆಲವು ಮಾಹಿತಿ ಸಂಗ್ರಹ ಮಾಡುವಾಗ ಒಂದು ಸಾಧ್ಯತೆ ಕೂಡ ಇದೆ ಅನ್ನೋದು ಕೂಡ ಕೆಲವು ವಿಶ್ಲೇಷಕರು ಬರೆದಿದ್ರು. ಅಂದ್ರೆ ಈ ನೀವು ಟ್ರೀಟಿ ಏನ್ ಹೇಳ್ತಾರೋ ಅದ್ರ ಪ್ರಕಾರ ಅಂದ್ರೆ ಅದಕ್ಕೆ ಭಾರತದ ನ್ಯಾಯಾಲಯ ಅದನ್ನು ಅಪರಾಧ ಅಂತ ಒಪ್ಪಿದ್ರೆ ಮಾತ್ರ ಮುಂದಿನ ಇದು ಮಾಡಬಹುದು ಅಂತೇಳಿ. ಅದಕ್ಕಿಂತ ಆಚೆ ಈಗ ಭಾರತ, ಯಾಕಂದ್ರೆ ಅಮೆರಿಕ ಈ ವಿಚಾರದಲ್ಲಿ ಸ್ವಲ್ಪ ದೊಡ್ಡನಾಗಿರೋದ್ರಿಂದ ಹೆಚ್ಚು ಪ್ರಭಾವ ಬೀರುವ ಸಾಧ್ಯತೆ ಇದೆ ಎನ್ನುವಂತ. ಪ್ರಭಾವ ಏನೋ ಬಹಳ ಬೀಳುತ್ತೆ, ಅದೇನೋ ಅದಿದೆ. ಬಟ್ ಇಲ್ಲಿ US ಗವರ್ಮೆಂಟ್ ಇಲ್ಲಿ ತನ್ನ ಟೀಮನ್ನು ಕಳಿಸಿ ಅರೆಸ್ಟ್ ಎಲ್ಲ ಮಾಡೋಕ್ಕಾಗಲ್ಲ. ಅವ್ರು US ಹೋದ್ರೆ ಅವ್ರನ್ನ ಅರೆಸ್ಟ್ ಮಾಡ್ಬೋದು, ಅದಿದೆ. ಬಟ್ ಅದರ್ವೈಸ್ ಇವ್ರನ್ನ ಇಲ್ಲಿ ಇಂಡಿಯಲ್ಲಿ ಅರೆಸ್ಟ್ ಮಾಡೋಕ್ಕಾಗಲ್ಲ. ಇನ್ ಕೇಸ್ ಗೌತಮ್ ಅದಾನಿ ಈ ಅಮೆರಿಕದಲ್ಲಿ ಈ ಕೋರ್ಟ್ ಕೇಸ್ ಅಲ್ಲಿ ಅವರು ತಪ್ಪಿತಸ್ಥ ಅಂತ ಏನಾದ್ರು ಪ್ರೂವ್ ಆದ್ರೆ, ಅಲ್ಲಿ ಅಮೆರಿಕದವರ ಬಿಸ್ನೆಸ್ ಅವರದ್ದು ಇದೊಂದೇ ಹೂಡಿಕೆ ಆಗಿರೋದಿಲ್ಲ, ಇದಕ್ಕಿಂತ ಆಚಿನ ಬೇರೆ ಹೂಡಿಕೆನೂ ಇರುತ್ತೆ. ಏನು ತೊಂದರೆ ಅವರಿಗೆ ಎದುರಾಗಬಹುದು ಒಟ್ಟು ಬಿಸ್ನೆಸ್ ಅಲ್ಲಿ ಅಂತ? ಹೌದು, ಚಾರ್ಜಸ್ ಪ್ರೂವ್ ಆದರೆ ಏನಾಗುತ್ತೆ, ಒಂದೆರಡು ಮೂರು ಇಶ್ಯೂಸ್ ಆಗುತ್ತೆ. ಈಗ ನೋಡಿ ಏನಾಗುತ್ತೆ ಅಂದರೆ, ಅವ್ರಿಗೆ ಅವ್ರ ಪ್ರಾಜೆಕ್ಟ್ಸ್ ಬಹಳ ಇದೆ. 2023 ಅವರು $5 ಬಿಲಿಯನ್ ಅಷ್ಟು ಫಂಡ್ಸ್ ರೇಸ್ ಮಾಡಿದ್ರು.
ಇಂಡಿಯಾ ಮತ್ತು ಫಾರಿನ್ ಇದರಿಂದ. ಓಕೆ ಈಗ ಫಾರಿನರ್ಸ್ ಹತ್ರ ನೀವು ದುಡ್ಡು ಅಂದರೆ ರೇಸ್ ಮಾಡಿದ್ರೆ, ಫಂಡಿಂಗ್ ರೇಸ್ ಮಾಡಿದ್ರೆ ಓಕೆ ನಿಮ್ಮೊಂದು ಓಕೆ ಇಂಟ್ರೆಸ್ಟ್ ರೇಟ್ ಇರುತ್ತೆ. ಆ, ಲಂಡನ್ PLR ರೇಟ್ ಅಂತ ಇರುತ್ತೆ, ಅದ್ರ ಮೇಲೆ 1-2% ಜಾಸ್ತಿ ಹಾಕಿ ಇಂಟ್ರೆಸ್ಟ್ ರೇಟ್ ಹಾಕ್ತಾರೆ. ಆ, ಅದು ಜಾಸ್ತಿ ಆಗುತ್ತೆ ಈಗ. ಅದು ಜಾಸ್ತಿ ಆದರೆ ಅದನ್ನು ನೀವು ಅದು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ, ಅಮೌಂಟ್ ಜಾಸ್ತಿ ಆಗುತ್ತೆ. ಸೊ ಎಲ್ಲ ಎಸ್ ಕ್ಯಾಲ್ಕುಲೇಟ್ ಮಾಡಿ ಇವ್ರೇನು ಮಾಡಿರ್ತಾರೆ, ನಾನು ಇಷ್ಟು ದುಡ್ಡು ಹಾಕಿದ್ರೆ ನಂಗೆ ಇಷ್ಟು ದುಡ್ಡು ಬರುತ್ತೆ ಅಂತ ಇರುತ್ತೆ. ಕರೆಕ್ಟ್ ಈಗ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಿಬಿಟ್ರೆ ಅವರು ಆ ಓಕೆ ದುಡ್ಡು ತೊಗೊಂಡ್ರು ಪ್ರಯೋಜನ ಇಲ್ಲ, ಯಾಕೆಂದರೆ ಅದನ್ನು ವಾಪಸ್ ಕೊಡೋಕೆ ಭಾಳ ಕಷ್ಟ ಆಗುತ್ತೆ ಅವ್ರಿಗೆ. ಸೊ ಯಾವ್ಯಾವ್ದು ಪ್ರಾಜೆಕ್ಟ್ಸ್ ತೊಗೊಳ್ಬೇಕು ಅಂತಿದ್ರು ದುಡ್ಡು, ಅದು ಅದಕ್ಕೆ ಫಂಡಿಂಗ್ ಸಿಗಲ್ಲ. ಓಕೆ ಓಕೆ ಸೊ ಗೌತಮ್ ಅದಾನಿ ಬಹಳ ಬಹಳ ವರ್ಷದಿಂದ, ಆ್ಯಂಡ್ ನಾನು ನಿಮ್ಗೊಂದು ಓಕೆ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ. ಓಕೆ ಏನು ಸ್ಟ್ಯಾಟಿಸ್ಟಿಕ್ಸು ಅಂದರೆ 2014ಇಂದ ಓಕೆ 2019 ತನಕ ಓಕೆ 99,000 ಕೋಟಿ ಓಕೆ ಅವರು ರೇಸ್ ಮಾಡಿದ್ದಾರೆ. ಸರಿ ಓಕೆ, ಎಸ್ 2019ಇಂದ 2023ಗೆ 22 ಎಸ್ ಅವ್ರದ್ದು ಅದು 1 ಲಕ್ಷ ಕೋಟಿ ಹೋಗಿ 2.2 ಲ್ಯಾಕ್ ಕ್ರೋರ್ ಓಕೆ ರೇಸ್ ಮಾಡಿದ್ರು. ಆ್ಯಂಡ್ ಅಷ್ಟು ಡೆಟ್ ಇದೆ. ಓಕೆ 2020ಇಂದ 2024 ಅದಾನಿ ಓಕೆ ಗ್ರೂಪ್ನವರು $5 ಬಿಲಿಯನ್ ರೇಸ್ ಮಾಡಿದ್ದಾರೆ. ಅಂದರೆ ಎಷ್ಟು? 41,500 ಕೋಟಿ ರೂಪಾಯಿ. ಓಕೆ ಓಕೆ, ನಾ ಇದನ್ನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಅವ್ರದ್ದು ಬಿಸ್ನೆಸ್ ಮಾಡೆಲೇ ಹೆಂಗೆ, ಅವ್ರ ಹತ್ರ ದುಡ್ಡಿಲ್ಲ. ಅವ್ರು ಏನು ಮಾಡಿದ್ದಾರೆ ಅಂದರೆ, ಯಾವುದೋ ಒಂದು ಪ್ರಾಜೆಕ್ಟ್ಗೆ ದುಡ್ಡು ಹಾಕ್ತಾ, ಯಾವುದೋ ಒಂದು ಪ್ರಾಜೆಕ್ಟ್ ಅವ್ರಿಗೆ ಸಿಗುತ್ತೆ, ಬಿಡ್ ಮಾಡ್ತಾರೆ, ಸಿಗುತ್ತೆ, ಎಸ್ ಎಸ್ ಫಾರಿನ್ ಫಂಡಿಂಗಿಂದನೋ ಎಲ್ಲಿಂದನೋ ಅವ್ರನ್ನ ದುಡ್ಡು ತೊಗೊಂಬರ್ತಾರೆ, ಅದನ್ನು ಎಸ್ ಅದನ್ನು ಬೈ ಮಾಡ್ತಾರೆ, ಅದನ್ನು ಎಕ್ಸ್ಪ್ಯಾಂಡ್ ಎಸ್ ಮಾಡ್ತಾರೆ. ಇದೇ ಥರನೇ ಮಾಡಿರೋದು. ಓಕೆ 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 ಓಕೆ, ಇದೇ ಥರ ಮಾಡಿ ಮಾಡಿ ಸೊ ನೋಡಿ ಎಷ್ಟು ಎಷ್ಟು ದುಡ್ಡು ರೇಸ್ ಮಾಡಿದ್ದಾರೆ ಅಂದರೆ, ಅದನ್ನು ಓಕೆ ಅವ್ರಿಗೆ ವಾಪಸ್ ಕೊಡಬೇಕು, ಬ್ಯಾಂಕ್ಸ್ಗಾಗಲಿ ಬೇರೆ ಇನ್ವೆಸ್ಟರ್ಸ್ಗೂ ವಾಪಸ್ ಕೊಡಬೇಕು. ಸೊ ಇವ್ರು ಒಂದು ಪ್ರಾಜೆಕ್ಟ್ ತೊಗೊಳ್ತಾರೆ, ಅದನ್ನು ಸ್ವಲ್ಪ ಅದನ್ನು ಸರಿ ಮಾಡಿ ಅದನ್ನು ಮಾರ್ತಾರೆ, ಅಲ್ದೇರೆ ಅದರಿಂದ ವ್ಯಾಲ್ಯೂಯೇಷನ್ ಮೇಲೆ ಆ, ಇನ್ನೊಂದು ಕಡೆಯಿಂದ ದುಡ್ಡು ತೊಗೊಳ್ತಾರೆ. ಇದೊಂಥರ ಎಸ್ ಚೈನ್ ರಿಯಾಕ್ಷನ್ ಥರ. ಈಗ ಓಕೆ ಅವ್ರಿಗೆ ಓಕೆ ಸಿಗದೇ ಇದ್ರೆ ಎಸ್ ಬಹಳ ಕಷ್ಟ ಆಗುತ್ತೆ, ಹಾ ಇರೋ ಹಾ ಪ್ರಾಜೆಕ್ಟ್ಸ್ ಎಲ್ಲ ಬಿದ್ದೋಗುತ್ತೆ. ಎಸ್ ಎಸ್ ಯಾಕೆಂದರೆ ಎಸ್ ಒಂದ್ಸಲ ಯು ಎಸ್ ನವ್ರು ಏನಾದ್ರು ಇಂಥ ಸ್ಟೆಪ್ಸ್ ತೊಗೊಂಡ್ರೆ ಒಂಥರ ಸಿಗ್ನಲು ಬೇರೆ ಕಂಟ್ರೀಸ್ಗೂ. ಎಸ್ ಈಗ ನೋಡಿ, ಎಸ್ ಕೀನಿಯಾಲಿ ಒಂದು ದೊಡ್ಡ ಪ್ರಾಜೆಕ್ಟ್ ಇತ್ತು, ಅದನ್ನು ಸ್ಕ್ರ್ಯಾಪ್ ಓಕೆ ಮಾಡಿಬಿಟ್ರು ಈ ಬ್ರೈವರಿ ಚಾರ್ಜಸ್ಸಿಂದ. ಈಗ ಈಗ ಬೇರೆ ಯುರೋಪಿಯನ್ ಕಂಟ್ರೀಸ್ ಆಗಲಿ, ಆಸ್ಟ್ರೇಲಿಯಾ ಆಗಲಿ, ಏನೇನು ಅವರು ಪ್ರಾಜೆಕ್ಟ್ಸ್ ಮಾಡಿದ್ದಾರೆ ಅದೆಲ್ಲ ವಾಪಸ್ ಎಲ್ಲರೂ ಎಕ್ಸಾಮಿನ್ ಮಾಡ್ತಾರೆ, ಇವ್ರೇನು ಬ್ರೈಬ್ಸ್ ತೊಗೊಂಡಿದ್ದಾರೋ ಇಲ್ವೋ ಅಂತೆಲ್ಲ ಹೇಳಿ. ಓಕೆ ಓಕೆ, ಓಕೆ ಓಕೆ ಈಗೇನೋ ನೀವು ಆಂಧ್ರ ಪ್ರದೇಶ್ ಅನ್ಬೋದು, ಜಾರ್ಖಂಡ್ ಅನ್ಬೋದು, ಅದೆಲ್ಲ ಅನ್ಬೋದು, ಬಟ್ ನಾಳೆ ತಿರ್ಗಾ ಏನಾದ್ರು ಬೇರೆ ಕಡೆಯಿಂದ ಏನಾದ್ರು ಅವರು ಲಂಚ ಕೊಟ್ಟು ಮಾಡಿದರೆ ಓಕೆ ಬೇರೆ ಸ್ಟೇಟ್ಸು ಆಗುತ್ತೆ, ಸೆಂಟ್ರಲ್ ಗೌರ್ಮೆಂಟೂ ಆಗ್ಬೋದು. ಸೊ ಓಕೆ ನನ್ನ ಓಕೆ ಪ್ರಕಾರ ಏನು ಅಂದರೆ, ಇಷ್ಟಕ್ಕೆ ಓಕೆ ಮುಗ್ದಿಲ್ಲ. ಹಾ ಕರೆಕ್ಟ್ ಇನ್ನ ಮುಂದೆ ಬಹಳ ಇದೇ ಥರ ಬೇರೆ ಬೇರೆ ಕಂಪ್ನೀಸ್, ಬೇರೆ ಕಂಟ್ರೀಸೂ ಓಕೆ ಅಪ್ರೂವ್ ಮಾಡ್ಬೋದು. ಅದು ಬಹಳ ಎಸ್ ಕಷ್ಟ ಆಗುತ್ತೆ ಅದಾನಿ ಗ್ರೂಪ್ಗೆ. ಈಗ ಆ, ನಿನ್ನೆಯಿಂದ ಅದಾನಿ ರಿಲೇಟೆಡ್ ಶೇರ್ಗಳು ತುಂಬಾ ಬಿದ್ದಿದೆ. ಇದು ಹ್ಮ್ ಶೇರ್ ಮಾರ್ಕೆಟ್ ಹೊರತುಪಡಿಸಿದಂತೆ ಬೇರೆ ರೀತಿಯಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗಬಹುದು ಈ ಪ್ರಕರಣ? ಈಗ ನಮ್ಮ ಭಾರತದ ಎಕಾನಮಿಗೆ, ಇಂಡಿಯನ್ ಎಕಾನಮಿಗೆ ಅದು ಯಾವ ರೀತಿ ಇಂಪ್ಯಾಕ್ಟ್ ಆಗಬಹುದು? ನಾಟ್ ಓನ್ಲಿ ಶೇರ್ ಮಾರ್ಕೆಟ್, ಅದ್ರ ಹಾ ಆಚೆ. ಹಾ ಸೊ ಏನಾಗುತ್ತೆ ಅಂದರೆ, ಈಗ ಒಂಥರ ಡೌಟ್ ಬಂದ್ಬಿಡುತ್ತೆ ಎಸ್ ಅಂದರೆ ಫಾರಿನ್ ಇನ್ವೆಸ್ಟರ್ಸ್ಗೆ. ಅವ್ರೇನು ತಿಳ್ಕೊಳ್ತಾರೆ, ಅಯ್ಯೋ ಇದೆಲ್ಲ ಇಂಥ ಬ್ರೈಬ್ಸ್ ತೊಗೊಂಡೇ ಎಲ್ಲ ಕಂಪ್ನೀಸ್ಗಳು ಪ್ರಾಜೆಕ್ಟ್ ತೊಗೊಂಡಿರೋದು, ಆ್ಯಂಡ್ ನಾವು ಯಾಕೆ ಸಿಕ್ಕಾಕೋಬೇಕು ಅಂತ. ಅದಕ್ಕೆ ಓಕೆ ಅವ್ರೇನು ಮಾಡ್ತಾರೆ, ನಾವು ನಿಮ್ಗೆ ಲೋನ್ ಕೊಡ್ತೀವಿ, ಆದರೆ ಹೈಯರ್ ಹಾ ಇಂಟ್ರೆಸ್ಟ್ ರೇಟ್ ಕೊಡ್ತೀವಿ ಅಂತ. ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಎಸ್ ಸರ್ ಕಿಂಗ್ಫಿಷರ್ ಏರ್ಲೈನ್ಸ್ ಇದ್ದಾಗ, ಅದು ಕೊಲ್ಯಾಪ್ಸ್ ಆದಾಗ, ಅದು ಎಸ್ ಅದು ಹೋದಾಗ, ಈ ಈ ಲೀಸಿಂಗ್ ಕಂಪ್ನೀಸ್ ಅಂತ ಇರುತ್ತೆ, ಅವರು ಓಕೆ ಏರ್ಕ್ರಾಫ್ಟ್ನ ಲೀಸ್ ಮಾಡ್ತಾರೆ ಎಲ್ಲ ಏರ್ಲೈನ್ಸ್ಗೆ. ದಟ್ ಈಸ್ ದ ವೇ. ಓಕೆ ಓಕೆ ಯಾವ ಏರ್ಲೈನು ಅದನ್ನು ಖರೀದಿ ಮಾಡಲ್ಲ, ಏರ್ಕ್ರಾಫ್ಟನ್ನ ಲೀಸಿಂಗನ್ನೇ ಮಾಡೋದು. ಸೊ ಅದರಿಂದ ಏನಾಗುತ್ತೆ ಅಂದರೆ, ಅವೊಂದು ಲೀಸಿಂಗ್ ಅಂತ ಒಂದು ಚಾರ್ಜಸ್ ಇರುತ್ತೆ. ಕಿಂಗ್ಫಿಷರ್ ಓಕೆ ಏರ್ಲೈನ್ಸ್ ಕೊಲ್ಯಾಪ್ಸ್ ಆದಮೇಲೆ ಆ ಚಾರ್ಜಸ್ ಬಹಳ ಜಾಸ್ತಿ ಆಗ್ಬಿಡ್ತು. ಸೊ ಕರೆಕ್ಟ್ ವಿಜಯವಾಡಲ್ಲಿ ಒಂದು ಏರ್ಲೈನ್ ಕಂಪ್ನಿ ಇತ್ತು, ಏರ್ ಕಾಸ್ಟಾ ಅಂತ.
ಅವರು ಎಂಬ್ರಿಯರ್ ಅಂತ ಒಂದು ಏರ್ಕ್ರಾಫ್ಟ್ ಲೀಸಿಂಗ್ ತೊಗೊಂಡಿದ್ರು, ಮೂರು ಏನೋ ತೊಗೊಂಡಿದ್ರು. ಲೀಸಿಂಗ್ ಚಾರ್ಜಸ್ ಎಷ್ಟು ಜಾಸ್ತಿ ಆಯಿತು ಅಂದರೆ ಅವ್ರು ಅದಕ್ಕೆ ದುಡ್ಡು ಕೊಡೋಕ್ಕಾಗಲಿಲ್ಲ ಆ್ಯಂಡ್ ಕ್ಲೋಸ್ ಡೌನ್ ಆಯಿತು. ಎಸ್ 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 ಓಕೆ, ಸೊ ಇದು ರಿಪರ್ಕಷನ್, ಇದು ಇಂಪ್ಯಾಕ್ಟ್ ಆಗುತ್ತೆ. ಅದು ಬಹಳ, ಅದು ಒಂಥರ. ಆಮೇಲೆ ಇನ್ನೊಂದೇನೆಂದರೆ ಇಂಡಿಯಾ ಇಂಕ್ ಅಂತ ಹೇಳ್ತೀವ, ಇಂಡಿಯಾ ಇಂಕ್ ಅಂದರೆ ಕಾರ್ಪೊರೇಟ್ಸ್ ಅಂತೆಲ್ಲ ಹೇಳ್ತೀವಲ್ಲ, ಎಸ್ ಒಂದು ಎಸ್ ಎಸ್ ಸಬ್ಸ್ಕ್ರಿಪ್ಷನ್ ಬಂದಿದೆ ಈಗ. ಏನು ಎಲ್ಲ ಪ್ರಾಜೆಕ್ಟ್ಸ್ ಇವ್ರು ಲಂಚ ತೊಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಅದೇ ಅದಾನಿ ವಿಚಾರ ಬಂದಾಗ ನಾನು ಕಳೆದ ಒಂದು 4 ವರ್ಷದಲ್ಲಿ ಈ ತರದ ಇಂಡಿಯನ್ ವರ್ಗ್ ಸ್ಟಾರ್ಟ್ ಮಾಡುತ್ತೆ. ಅಲ್ಲಿಂದ ಬೇರೆ ಬೇರೆ ಅಲಿಗೇಷನ್ಸ್ ಬರ್ತಾನೆ ಇದೆ ಬರ್ತಾನೆ. ಅದಾನಿ ಗ್ರೂಪ್ ಮೇಲೆ. ಅದೇ ಇದು ಓವರ್ ಆಲ್ ನಮ್ಮ ಇಕಾನಮಿ ಮೇಲೆ ಪರಿಣಾಮ ಬೀರ್ಬೋದು ಅಂತ ಯಾವ ರೀತಿ ನಾವು ನೋಡಿ ಅಂದಾಜಿಸ್ಬೋದು? ಏನಾಗ್ಬಿಟ್ಟಿದೆ ಅಂದ್ರೆ, ಈಗ ಎಷ್ಟೋ ಜನ ಅದಾನಿ ಗ್ರೂಪ್ ಕಂಪನೀಸ್ಗೆ ಇನ್ವೆಸ್ಟ್ ಮಾಡ್ತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಎಷ್ಟೋ ಜನ ಬಹಳ ಜಾಸ್ತಿ ದುಡ್ಡು ಮಾಡಿದ್ದಾರೆ. ಅಂದ್ರೆ ಹೌದು ರಿಟೇಲ್ ಇನ್ವೆಸ್ಟರ್ಸ್ ಅಂದ್ರೆ ಯಾರ ಹತ್ರ ಎನಿಬಡಿ, ಯಾರು ಇರ್ಲಿ, ನಾವು ನೀವು ಯಾರ್ಯಾರು ಇರ್ಲಿ, ಎಸ್ ಸರ್ ಎಸ್ ಅವರು ಅವ್ರು ಮಾಡಿದ್ದಾರೆ. ಅಂದ್ರೆ ನಾನು ಹೇಳ್ತಾರೆ ಜನಗಳು, ಕಾಮನ್ ಮ್ಯಾನ್ ತರ ಅವ್ರೇನ್ ಮಾಡಿದ್ದಾರೆ, ಅವರು ಅದನ್ನ ದುಡ್ಡು ಇನ್ವೆಸ್ಟ್ ಮಾಡಿ ಬಹಳ ಜಾಸ್ತಿ ದುಡ್ಡು ಮಾಡಿದ್ದಾರೆ. ಬಟ್ ಈಗ ಏನಾಗ್ತಾ ಇದೆ ಅಂದ್ರೆ, ಒಂದು ಹಿಂಡನ್ಬರ್ಗ್ ಆಯ್ತು, ಆಮೇಲೆ SEC ಆಯ್ತು, ಮೇಲ್ ಹೋಗುತ್ತೆ ಕೆಳಗಡೆ ತಪ್ಪಂತ ಬೀಳುತ್ತೆ, ಮೇಲ್ ಹೋಗುತ್ತೆ ಕೆಳಗಡೆ ತಪ್ಪಂತ ಬೀಳುತ್ತೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಇದಕ್ಕೆ ನಾವೇನ್ ಹೇಳ್ತೀವಿ, ಇಂಗ್ಲೀಷ್ ಹೇಳ್ತೀವಿ ಯೋಯೋ ಶೇರ್ಸ್ ಅಂತಾರೆ. ಅಂದ್ರೆ ಯೋಯೋ ಅಂದ್ರೆ ಒಂದು ಅದು ಮೇಲ್ಗಡೆ ಹೋಗುತ್ತೆ, ಇಲ್ಲ ಕೆಳಗಡೆ ಬರುತ್ತೆ. ಕಾನ್ಫಿಡೆನ್ಸ್, ಸೊ ಕಾನ್ಫಿಡೆನ್ಸ್ ಇರುತ್ತಲ್ಲ ರಿಟೇಲ್ ಇನ್ವೆಸ್ಟರ್ಸ್ಗೆ, ಅದು ಕಡಿಮೆ ಆಗ್ತಾ ಬರುತ್ತೆ. ಅವರು ಸೊ ಅದಕ್ಕೇನಾಗುತ್ತೆ ಅಂದ್ರೆ, ಅವರು ಜಾಸ್ತಿ ಶೇರ್ಸ್ ತಗೊಳ್ಳಲ್ಲ. ಅಂದ್ರೆ ಅದಾನಿ ಶೇರ್ಸ್ ಅವ್ರಿಗೆ ಒಂಥರ ಸಸ್ಪೆಕ್ಟ್ ಮಾಡ್ತಾರೆ, ಇದನ್ನ ತಗೊಳ್ಬೇಕೋ ಇಲ್ವಾ. ಯಾಕೆಂದ್ರೆ ಯಾವಾಗ ಯಾರಿಗೆ ಏನ್ ಗೊತ್ತು, ಯಾವಾಗಿನ ಅಲಿಗೇಷನ್ ಕಡಿಮೆ ಹೋಗುತ್ತೆ. ನಂಗೆ ಒಂದು 15-20% ವ್ಯಾಲ್ಯೂ ಜಾಸ್ತಿ ಆಗೋದು ಬೇಡ, ನಂಗೆ 10-12% ಇದ್ರೆ ಸಾಕು. ಬಿಕಾಸ್ ನಂಗೆ ಗೊತ್ತು ನಾನು ಯಾವ್ದಕ್ಕೆ ದುಡ್ಡು ಹಾಕಿದ್ದೀನೋ ಅದು ಅಟ್ಲೀಸ್ಟ್ 100% ಆದ್ರೂ ಬರುತ್ತೆ ಅಂತ. ಸೊ ಇದು ಒಂದು ಒಳಗಡೆ ಸಸ್ಪೆಷನ್ ಬಂದ್ಬಿಟ್ರೆ ಅದಾನಿ ಶೇರ್ಸ್ ಮೊದಲಷ್ಟು ಏರಲ್ಲ, ನಂಬಿಕೆ ಕಳ್ಕೊಳ್ಳುತ್ತೆ ಅಂತ. ಆದ್ರೆ ಈಗ ನಾನು ನಮ್ಮ ಸುತ್ತಮುತ್ತ ಗಮನಿಸಿದಂಗೆ ನನ್ನ ಬಳಗದಲ್ಲೇ ಸಾಕಷ್ಟು ಜನ ಅದಾನಿ ಇದು ಏನಾದ್ರು ಪ್ರಾಜೆಕ್ಟ್ ಇದ್ದಾಗ ಸಣ್ಣ ಪುಟ್ಟ ಶೇರ್ಗಳನ್ನ ಖರೀದಿ ಮಾಡೋದು ಇಂಥದೆಲ್ಲ ಮಾಡ್ತಾ ಇದ್ರು. ಇನ್ನು ಮುಂದೆ ಅದು ಆ ಮಟ್ಟದ ವಿಶ್ವಾಸ ಅವ್ರು ಉಳಿಸ್ಕೊಳ್ಲಿಕ್ಕಿಲ್ಲ ಅನ್ನೋದು. ಹೌದು 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 ಹೌದು, ಒಂದ್ ಸ್ವಲ್ಪ ಅನ್ಸುತ್ತೆ ಇದೇನ್ ಮಾಡ್ಬೇಕೋ ಇಲ್ವೋ. ಯಾಕೆಂದ್ರೆ ನೋಡಿ, ಇವರು ಕಾಮನ್ ಪೀಪಲ್ ಇರ್ತಾರಲ್ಲ, ಒಂದೊಂದು 50,000ನೋ 1,00,000ನೋ ಏನೋ ಮಾಡಿರ್ತಾರೆ. ಸ್ವಲ್ಪ ರಿಟೈರ್ಡ್ ಪೀಪಲ್ ಮಾಡಿರ್ತಾರೆ. ಆದ್ರೆ ಅದು ಚೆನ್ನಾಗಿ ದುಡ್ಡು ಬರುತ್ತೆ. ಬಟ್ ಸಡನ್ ಆಗಿ ಇನ್ನೊಂದು ಏನಾದ್ರು ಒಂದು ಇಂಥದ್ದು ಕರಪ್ಷನ್ ಚಾರ್ಜಸ್ ಏನಾದ್ರು ಆದ್ರೆ ಅದು ತಕ್ಕಂತ ಕೆಳಗಡೆ ಆಗುತ್ತೆ. ಸೊ ಇಂಥ ಸಿಚುಯೇಷನ್, ಇಂಥ ಸಿನಾರಿಯೋಲಿ ಯಾಕೆ ಸುಮ್ಮನೆ ಇನ್ವೆಸ್ಟ್ ಮಾಡಬೇಕು, ಯಾಕೆ ರಿಸ್ಕ್ ತಗೋಬೇಕು ಅಂತ. ಈಗ ಸರ್, ಈಗ ಮುಂದಿನ ನಮ್ಗೆ ಒಂದು ಡೌಟ್, ಈಗ ರಾಜಕೀಯವಾಗಿ ಅದು ದೊಡ್ಡ ವಿಚಾರ ಆಗೋಗಿದೆ ಭಾರತದಲ್ಲಿ. ಅಂದ್ರೆ ಈಗ ಇಂಡಿಯಾ ಬಣದವರು, ಒಕ್ಕೂಟದವರು ಅದನ್ನ ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ ಇಮಿಡಿಯೇಟ್ ನಿನ್ನೆ ಪ್ರೆಸ್ ಮೀಟ್ ಕರೆದು ಅವರನ್ನ ಅರೆಸ್ಟ್ ಮಾಡಿ ಆ ತರದೆಲ್ಲ ಅಲಿಗೇಷನ್ಸ್ ಮಾಡಿದ್ದಾರೆ. ಇದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ರಾಜಕೀಯವಾಗಿ? ಅಂದ್ರೆ ನೆಕ್ಸ್ಟ್ ನಾಡ್ದು ವಿಂಟರ್ ಸೆಷನ್ ಕೂಡ ಇದೆ ಸರ್, ನಾಡ್ದು ಮಂಡೆಯಿಂದ ಸ್ಟಾರ್ಟ್ ಆಗುತ್ತೆ. ಅದು ಯಾವ ರೀತಿ ಪರಿಣಾಮ ಬೀರುವುದು, ರಾಜಕೀಯವಾಗಿ ಪರಿಣಾಮ ಏನಾದ್ರು ಬೀರಬಹುದಾ ಅಂತ? ಇಲ್ಲ, ಈ ಒಬ್ಬರು ಒಂದೊಂದು ಹೇಳ್ತಾರೆ. ಆದ್ರೆ ನನ್ನ ಪ್ರಕಾರ ಏನು ಅಂದ್ರೆ, ಕಾಂಗ್ರೆಸ್ ಏನೋ ಒಂದು ಅಲಿಗೇಷನ್ ಮಾಡಿದೆ, ಬಿಜೆಪಿನವ್ರು ಹೇಳಿದ್ದಾರೆ ಇದೆಲ್ಲ ಲಂಚ ಕೊಟ್ಟಿದ್ದೆಲ್ಲ ಕಾಂಗ್ರೆಸ್ ರೂಲ್ಡ್ ಸ್ಟೇಟ್ಸ್ಗೆ ಅಂತ ಹೇಳಿದ್ದಾರೆ. ಅಷ್ಟಿದ್ರೆ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು, CBI ಅದನ್ನು ಇನ್ವೆಸ್ಟಿಗೇಟ್ ಮಾಡಬೇಕು. ಕಾಂಗ್ರೆಸ್ ಹೇಳ್ಬೇಕು ಇದನ್ನು ಇನ್ವೆಸ್ಟಿಗೇಟ್ ಮಾಡಿ ಅಂತ. ಈಗ ಇನ್ವೆಸ್ಟಿಗೇಷನ್ ಹೆಂಗೆ, ಈಗ ಸಪೋಸ್ ಅದನ್ನು ಪ್ರೂವ್ ಆದ್ರೆ ಅಂತ ತಿಳ್ಕೊಳ್ಳಿ, ಯಾರು ಲಂಚ ಕೊಟ್ಟಿದ್ದಾರೋ ಯಾರು ಲಂಚ ತಗೊಂಡಿದ್ದಾರೋ ಅವ್ರಿಬ್ರು ಒಳಗಡೆ ಹೋಗ್ತಾನೆ. ಆಗ ಸುಮ್ಮನೆ ಹೇಳಿಕೆ ಅಲ್ಲ ಪ್ರಾಬ್ಲಮ್ ಅಲ್ಲ. ಇದತ್ರ ಎಷ್ಟೋ ಕೇಸಸ್ ಅಲ್ಲಿ, ಕೇಜ್ರಿವಾಲ್ ಕೇಸಲ್ಲಿ 100 ಕೋಟಿ ರೂಪಾಯಿ ಅವನು ಲಂಚ ತಗೊಂಡಿದ್ದಾನೆ ಅಂತ ಬಂದು ಅವರನ್ನ ಜೈಲೊಳಗಡೆ ಹಾಕೋದು. CBI ಕೇಸ್ ಇತ್ತು, ED ಕೇಸ್. ಇದನ್ನು ಹಂಗೆ ಮಾಡ್ಬೇಕಲ್ವಾ? $256 million ಲಂಚ ಕೊಟ್ಟಿದ್ದಾರೆ ಅಂದ್ರೆ, ಯಾರ್ಯಾರು ಲಂಚ ಕೊಟ್ಟಿದ್ದಾರೋ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಹಾಕಿ ಚಾರ್ಜ್ ಶೀಟ್ ಫೈಲ್ ಮಾಡಿ ಅವ್ರನ್ನ ಒಳಗಡೆ ಹಾಕ್ಬೇಕು. ಸೊ ಅದಕ್ಕೆ ಏನು, ಯಾರು ಕೊಟ್ಟಿದ್ದಾರೋ ಅವ್ರದ್ದು ತಪ್ಪು, ಯಾರು ತಗೊಂಡಿದಾರೋ ಅವ್ರದ್ದು ತಪ್ಪು. ಸೊ ಸುಮ್ಮನೆ ಹೇಳಿಕೆ ಪ್ರಶ್ನೆ ಇಲ್ಲ, ಅಯ್ಯೋ ನೀವು ಕಾಂಗ್ರೆಸ್ನವರು ತಗೊಂಡಿದ್ದಾರೆ ಅಂತಲ್ಲ, ತಗೋಬೇಕು. ಅದು ತಗೊಳ್ತಾರ, ಅದು ಇಂಪಾರ್ಟೆಂಟ್.
ಸರ್, ಈಗ ಕರ್ನಾಟಕದ ಕಡೆ ಒಂದು ಬರೋಣ, ಒಂದು ರೌಂಡ್ ಸಣ್ಣದಾಗಿ. ಆದ್ರೆ ಕರ್ನಾಟಕಕ್ಕೆ ಈ ತರದ ಅದಾನಿ ಇದ್ದು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಏನಾದ್ರು ಈ ತರದ ಆಮಿಷಗಳು ಬಂದಿದೆ, ಆ ತರದ ಏನಾದ್ರು ಸುದ್ದಿಗಳಾಗಿದ್ದು ನಮ್ಗೆ ಕಿವಿ ಬಿದ್ದಿದೆ ಸರ್ ಎಲ್ಲಾರು? ಕರ್ನಾಟಕದಲ್ಲಿ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಅದಾನಿ ಕಂಪನೀಸ್ ಇನ್ವೆಸ್ಟ್ ಮಾಡಿರೋದು. ಎಸ್. ಆದರೆ ನನಗೇನು ಅಂದರೆ ಈಗ ಎಲ್ಲರಿಗೂ ಹೆದರಿಕೆ ಬಂದ್ಬಿಟ್ಟಿದೆ. ಯಾಕೆಂದರೆ ಎಲ್ಲಪ್ಪ ನಾವು ಇವನ್ ಏನೋ ಬ್ರೈಬ್ ಕೊಟ್ಟು ತಿರ್ಗಾ ನಾವು ಯಾಕೆ ಸುಮ್ಮನೆ ಅದ್ರೊಳಗಡೆ ಸಿಕ್ಕಾಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಹೆದರಿಕೆ ಬರುತ್ತೆ ನೋಡಿ. ಯೂಶಲಿ ಎಲ್ಲರಿಗೂ ಸಹಜವಾಗಿ ಹೆದರಿಕೆ ಬರುತ್ತಲ್ವಾ. ಸೊ ಆದ್ರೆ ಅದಕ್ಕೋಸ್ಕರ ತೆಲಂಗಾಣದಲ್ಲಿ ಏನೋ ದೊಡ್ಡ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಇತ್ತೀಚೆಗೆ ಏನೋ ದಾವೋಸ್ ಅಲ್ಲಿ ಅವರು ಅದಾನಿ ಅವರು ಪರ್ಸನಲ್ ಆಗಿ ರೇವಂತ್ ರೆಡ್ಡಿ ಅವರು ಮೀಟ್ ಆಗಿದ್ದಾರೆ ಅಂತ ಅನ್ನೋದು ಸುದ್ದಿ ಆಗಿತ್ತು. ಹಾಗಾಗಿ ಅಲ್ಲ, ಆ ರೀತಿ ಕರ್ನಾಟಕಕ್ಕೂ ಅಪ್ರೋಚ್ ಒಂದು ಆಗಿದೆ. 15 ದಿವಸದ ಹಿಂದೆ ಅದಾನಿ ಗ್ರೂಪ್ ಏನ್ ಹೇಳ್ತು, ನಾನು $10 billion ಇನ್ವೆಸ್ಟ್ ಮಾಡ್ತೀನಿ USA ಅಲ್ಲಿ ಅಂತ. 15,000 ಜನಕ್ಕೆ ನಾನು ಕೆಲಸ ಕೊಡ್ತೀನಿ ಅಂತ ಹೇಳಿತ್ತು. ಈಗ ಅದು ಆ ಪ್ರಾಜೆಕ್ಟ್ ಪರಿಸ್ಥಿತಿ ಇರಲ್ಲ. ಅಷ್ಟು ಪರಿಸ್ಥಿತಿ ಇರಲ್ಲ ಅಲ್ವಾ. ಸೊ ಎಸ್. ಇದು ಒಂದೇ ಅವ್ರ ಅದಾನಿ ಗ್ರೂಪ್ಗೆನೆ ಅದು ಇಲ್ಲ, ಬೇರೆ ಕಡೆನೂ ಎಲ್ಲ ಸ್ಟಾರ್ಟ್ ಆಗತ್ತೆ. ಈಗ ಸಪೋಸ್ ಅದಾನಿ ಬಂದ್ಬಿಟ್ಟು ಕರ್ನಾಟಕಕ್ಕೆ ಬಂದ್ಬಿಟ್ಟು ನಾನು ಇಲ್ಲೇನೋ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಇವ್ರಿಗೆ ಹೆದರಿಕೆ ಉಟ್ಕೊಳುತ್ತೆ. ಇಲ್ಲಪ್ಪ ಬೇಡ, ನೀವು ನಮ್ಗೇನು ಅಷ್ಟು ಇದಿಲ್ಲ ಅಂತ. ಯಾಕೆಂದ್ರೆ ಅದು ಏನು ಬ್ರೈಬ್ ಕೊಡ್ತಾರೋ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಅವ್ರು ಕೊಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಒಂದ್ ಸ್ವಲ್ಪ ಈ ಪಾಲಿಟಿಷಿಯನ್ಸ್ಗೂ ಅನ್ಸುತ್ತೆ ತಾನೇ, ಯಾಕೆ ಇದ್ರಲ್ಲಿ ಯಾಕೆ ಸಿಕ್ಕಾಕೋಬೇಕು ಸುಮ್ಮನೆ ಅಂತ. ಸರ್, ಈಗ ನಾವು ನಮ್ಮ ಒಟ್ಟು ಕೊನೆ ಪ್ರಶ್ನೆ ನಾನೇನ್ ಕೇಳ್ತಿರೋದಂದ್ರೆ, ಈಗ ಭಾರತದಲ್ಲಿ ಅಂದ್ರೆ ನಮ್ಮ ಉದ್ಯಮಗಳು ಈ ರೀತಿ ಮಾಡೋದ್ರಿಂದ ಭಾರತದ ಒಟ್ಟು ಉದ್ಯಮ ಕ್ಷೇತ್ರದ ಬಗ್ಗೆ ಹೊರ ದೇಶಗಳಿಗೆ ಯಾವ ರೀತಿ ಭಾವನೆ ಬರಬಹುದು? ಇದು ಕೆಟ್ಟ ಭಾವನೆ ಬಿಂಬಿಸೋದಿಲ್ವಾ ಸರ್? ಹೌದು, ಇದು ಕೆಟ್ಟ ಭಾವನೆ ಬಂದೇ ಬರುತ್ತೆ. ಇನ್ನೊಂದು ನಾವೇನ್ ತಿಳ್ಕೋಬೇಕು ಅಂದ್ರೆ, ಇದು ಫಸ್ಟ್ ಟೈಮ್ ಹಿಸ್ಟ್ರಿ ಆಫ್ ಕಾರ್ಪೊರೇಟ್ ಇಂಡಿಯಾ ಇದಾಗಿರೋದು. ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಆಯ್ತು, ಅವರು ಲೋಕಲ್ ಬ್ಯಾಂಕ್ಸ್ಗೆ ಅದೇನೋ ಮಾಡಿದ್ರು, ಆಯ್ತು, ಅವ್ರನ್ನ ಜೈಲಲ್ಲೂ ಹಾಕಿದ್ರು, ಅವ್ರು ಹೋಗೋಬಿಟ್ರು, ಎಲ್ಲ ಆಯ್ತು, ಅದೆಲ್ಲ ಆಯ್ತು. ಬಟ್ ಇಂಥ ಅಲಿಗೇಷನ್ ಎಲ್ಲ ಎಷ್ಟು ಚಿಕ್ಕ ಚಿಕ್ಕ ಕಂಪ್ನೀಸ್ಗೆಲ್ಲ ಆಗಿದೆ. $2 million, $1 million ಹಂಗೇನೋ ಆಗಿದೆ. ಅವರೇನೋ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ, ಅದನ್ನ ಸೆಟಲ್ ಮಾಡ್ಕೊಂಡಿದ್ದಾರೆ. ಇಷ್ಟು ದೊಡ್ಡದು $256 million ಅಷ್ಟು ದೊಡ್ಡ ಬ್ರೈಬು ಒಂದು ಕಾರ್ಪೊರೇಟ್ಗೆ ಆಗಿದೆ ಅಂದ್ರೆ, ಇದು ಫಸ್ಟ್ ಟೈಮ್ ಆಗಿರೋದು ಇಂಡಿಯಾ ಇದರಲ್ಲಿ. ಬಹಳ ಬಹಳ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಆ ಕಂಪನೀಸ್ಗೆ. ಸೊ ಇದನ್ನ ಅಫ್ಕೋರ್ಸ್ ಎಷ್ಟೋ ಜನ ಹೇಳ್ಬೋದು ಇದೇನು ಆಗಲ್ಲ, ಸ್ವಲ್ಪ ವರ್ಷದಾದ್ಮೇಲೆ ಎಲ್ಲ ಸುಮ್ಮನೆ ಆಗ್ಬಿಡ್ತಾರೆ ಅಂತ. ಟ್ರಸ್ಟ್ ಹೋಗ್ಬಿಟ್ರೆ ಬಹಳ ಕಷ್ಟ. ಓಕೆ, ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ, ನಮ್ಮ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿ ನಮ್ಮ ವೀಕ್ಷಕರಿಗೆ ಅತ್ಯುತ್ತಮವಾದ ಮಾಹಿತಿ ಕೊಟ್ಟಿದ್ರಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದಗಳು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.